ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ಸೈಟ್ ಟ್ರಸ್ಟ್ ನ್ಯೂಸ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಜಾಗತಿಕ ರಾಜಕೀಯ ಭೂಪಟದಲ್ಲಿ ಈಗ ದೊಡ್ಡ ಬದಲಾವಣೆ ಕಂಡು ಬರ್ತಾ ಇದೆ. ದಶಕಗಳಿಂದ ಜಗತ್ತಿನ ಏಕೈಕ ಚಾಲಕ ಶಕ್ತಿ ಅಂತ ಮೆರೀತಾ ಇದ್ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಪ್ರಭಾವ ಈಗ ಕಡಿಮೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅದರ ಸ್ಥಾನದಲ್ಲಿ ಕೂರೋದಕ್ಕೆ ಭಾರತ ಕೂಡ ಸಜ್ಜಾಗಿ ನಿಂತಿದೆ. ಆದರೆ ಈ ರೇಸ್ನಲ್ಲಿ ಭಾರತ ಮಾತ್ರ ಇಲ್ಲ, ಭಾರತದ ಜೊತೆ ಚೀನಾ ಕೂಡ ಕಾಣಿಸ್ಕೊಳ್ತಾ ಇದೆ. ಅದು ಹೇಗೆ ಅಂತ ನಾವೀಗ ನೋಡೋಣ. ಅಮೇರಿಕ ಈಗ ಮೊದಲಿನ ಥರ ಜಗತ್ತನ್ನು ಆಡಿಸೋ ಪವರ್ ಉಳಿಸ್ಕೊಂಡಿಲ್ಲ ಅನ್ನೋ ಸತ್ಯ ದಿನೇ ದಿನೇ ಬಯಲಿಗೆ ಬರ್ತಾ ಇದೆ. ಅದರ ಬದಲು ಈಗ ಇಂಡಿಯಾ ಮತ್ತು ಚೀನಾ ಹೊಸ ವರ್ಲ್ಡ್ ಆರ್ಡರಲ್ಲಿ ಹೀರೋಗಳಾಗಿ ಕಾಣಿಸ್ಕೊಳ್ತಾ ಇದ್ದಾವೆ. ಅಮೇರಿಕ ನಮ್ಮ ಮೇಲೆ ಟಾರಿಫ್ ಹಾಕಿ ಆಟ ಆಡೋಕೆ ನೋಡ್ತಾ ಇದ್ದರೆ, ಭಾರತ ಮಾತ್ರ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ತನ್ನ ಕೆಲಸ ತಾನು ಮಾಡ್ತಾ ಇದೆ. ಫೈಟರ್ ಜೆಟ್ಗಳಿರಲಿ, AI ಇರಲಿ ಅಥವಾ ಸೆಮಿ ಕಂಡಕ್ಟರ್ಗಳಿರಲಿ, ಯಾರ ಮೇಲೂ ಡಿಪೆಂಡ್ ಆಗದೆ ನಾವೇ ಅದನ್ನೆಲ್ಲೇ ರೆಡಿ ಮಾಡ್ಕೋಬೇಕು ಅಂತ ಇಂಡಿಯಾ ಎಡಬಿಡದೆ ಕೆಲಸ ಮಾಡ್ತಾ ಇದೆ. ಇದು ಅಮೇರಿಕ ತನ್ನ ಕನಸಲ್ಲೂ ಕೂಡ ನಿರೀಕ್ಷೆ ಮಾಡದೇ ಇರೋ ಬೆಳವಣಿಗೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ನಮ್ಮವರು ಚೀನಾ ಜೊತೆ ಇರೋ ಬಾರ್ಡರ್ ಕಿರಿಕಿರಿಗಳನ್ನು ಸೈಡ್ಗಿಟ್ಟು ಸಂಬಂಧ ಸುಧಾರಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಕಡೆ ಇಂಡಿಯಾ ಮತ್ತು ಚೀನಾ ಇಬ್ಬರು ರಷ್ಯಾ ಜೊತೆ ಮೊದಲೇ ಆಪ್ತರಾಗಿದ್ದಾರೆ. ಹೀಗೆ ಈ ಮೂರೂ ದೇಶಗಳು ಒಂದಾದರೆ ಅಮೇರಿಕಾದ ಕಥೆ ಮುಗೀತು ಅನ್ನೋದೇ ಟ್ರಂಪ್ಗೆ ತಲೆನೋವಾಗ್ಬಿಟ್ಟಿದೆ. ಸುಂಕದ ಭಯ ತೋರಿಸಿದ್ರೂ ಕೂಡ ನಮ್ಮ ಮೇಲೆ ವರ್ಕ್ ಆಗಿಲ್ಲ. ಅದಕ್ಕೆ ಈಗ ಅಮೇರಿಕಕ್ಕೆ ಸಖತ್ ಶಾಕ್ ಆಗಿಬಿಟ್ಟಿದೆ. ಜಗತ್ತಿನ ಪವರ್ ಈಗ ವೆಸ್ಟ್ನಿಂದ ಈಸ್ಟ್ವರೆಗೆ ಶಿಫ್ಟ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಅಮೇರಿಕ ಜಗತ್ತಿನ ಪವರ್ಫುಲ್ ಶಕ್ತಿ ಅನ್ನೋ ಇಮೇಜ್ ಉಳಿಸ್ಕೊಳ್ಳೋದಕ್ಕೆ ಈಗ ಹರಸಾಹಸ ಪಡ್ತಾ ಇದೆ. ಅದರ ಭಾಗವಾಗಿಯೇ ಈಗ US ಚೀನಾ ಎಕನಾಮಿಕ್ ಆ್ಯಂಡ್ ಸೆಕ್ಯೂರಿಟಿ ರಿವ್ಯೂ ಕಮಿಷನ್ ಫೆಬ್ರವರಿ 17ರಂದು ಒಂದು ದೊಡ್ಡ ಮೀಟಿಂಗ್ ಕರೆದಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸದ್ಯ ಏನೆಲ್ಲ ನಡೀತಿದೆ ಅನ್ನೋದನ್ನು ಡೀಟೇಲ್ ಆಗಿ ಚೆಕ್ ಮಾಡೋದು ಇದರ ಪ್ಲ್ಯಾನ್. ಈ ಮೀಟಿಂಗಲ್ಲಿ ಚೀನಾ ಮತ್ತು ಅಮೇರಿಕಾದ ನಡುವೆ ಭಾರತ ಹೇಗೆಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದೆ, ಹಿಂದೂ ಮಹಾಸಾಗರದಲ್ಲಿ ಇಂಡಿಯಾದ ಪವರ್ ಎಷ್ಟು ಅನ್ನೋದನ್ನೆಲ್ಲ ಎಳೆಯಾಗಿ ಚರ್ಚೆ ಮಾಡಲಿದ್ದಾರೆ. ಒಟ್ಟಿನಲ್ಲಿ ಏಷ್ಯಾ ಭಾಗದಲ್ಲಿ ಭಾರತ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದಿರೋದನ್ನು ನೋಡಿ ಅಮೇರಿಕ ಫುಲ್ ಅಲರ್ಟ್ ಆಗಿಬಿಟ್ಟಿದೆ. ಈ ವಿಚಾರಣೆಯಲ್ಲಿ ಬರೀ ಸೈನ್ಯದ ಬಗ್ಗೆ ಮಾತ್ರ ಅಲ್ಲ, ದುಡ್ಡು ಹಾಗೆ ಟೆಕ್ನಾಲಜಿ ವಿಷಯದಲ್ಲೂ ಕೂಡ ಭಾರತ ಚೀನಾ ಜೊತೆಗೆ ಹೇಗೆ ವ್ಯವಹಾರ ಮಾಡ್ತಾ ಇದೆ ಅಂತಲೂ ನೋಡ್ತಾರೆ. ನಮ್ಮ ದೇಶ ಟ್ರೇಡ್ ಆ್ಯಂಡ್ ಇನ್ವೆಸ್ಟ್ಮೆಂಟಲ್ಲಿ ಯಾವ ರೇಂಜ್ಗೆ ಹೋಗ್ತಾ ಇದೆ, ಅದರಲ್ಲೂ ಮೇಯ್ನಾಗಿ ಕೃತಕ ಬುದ್ಧಿಮತ್ತೆ, AI, ಸೆಮಿ ಕಂಡಕ್ಟರ್ ಹಾಗೆ ಮೆಡಿಸಿನ್ ಫೀಲ್ಡ್ಗಳಲ್ಲಿ ನಾವು ಸೆಲ್ಫ್ ಡಿಪೆಂಡೆಂಟ್ ಆಗಿರೋದು ಅಮೇರಿಕಾದ ಪಾಲಿಗೆ ಕುತೂಹಲ ಪ್ಲಸ್ ಸ್ವಲ್ಪ ಆತಂಕ ಎರಡನ್ನೂ ತಂದಿದೆ. ಭಾರತ ತನ್ನ ಕಾಲ ಮೇಲೆ ತಾನು ನಿಲ್ಲೋಕೆ ಮಾಡ್ತಿರೋ ಈ ಪ್ರಯತ್ನಗಳು ಅಮೇರಿಕಾದ ನಿದ್ದೆ ಕೆಡಿಸಿರೋದಂತೂ ನಿಜ. ಭಾರತ ಮತ್ತು ಚೀನಾ ಗೆಳೆತನ ಅಥವಾ ಸಂಬಂಧ ಅಮೇರಿಕದ ಮೇಲೆ ಯಾವ ರೀತಿ ಎಫೆಕ್ಟ್ ಕೊಡುತ್ತೆ ಅನ್ನೋದನ್ನು ಅವರು ಲೆಕ್ಕ ಹಾಕ್ತಾ ಇದ್ದಾರೆ. ನಮಗೆ ಅಮೇರಿಕಾ ಜೊತೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಜಾಸ್ತಿ ಮಾಡೋಕ್ಕೆ ಅವ್ರಿಗೆ ಆಸೆ ಇದೆ. ಆದರೆ ಎಟ್ ದ ಸೇಮ್ ಟೈಮ್ ನಾವು ಚೀನಾ ಜೊತೆ ಕ್ಲೋಸ್ ಆದರೆ ಅವರ ನ್ಯಾಷನಲ್ ಸೆಕ್ಯೂರಿಟಿಗೆ ಏನಾದರೂ ತೊಂದರೆ ಇದೆಯಾ ಅಂತಲೂ ಅವ್ರು ಯೋಚನೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಈ ಫೆಬ್ರವರಿ 17ರ ವಿಚಾರಣೆ ಮುಂದಿನ ದಿನಗಳಲ್ಲಿ ಅಮೇರಿಕ ಭಾರತವನ್ನು ಹೇಗೆ ನೋಡುತ್ತೆ ಅನ್ನೋದಕ್ಕೆ ಒಂದು ದೊಡ್ಡ ಇಂಡಿಕೇಶನ್ ಆಗಲಿದೆ. ಅಮೇರಿಕದ ಕಾಂಗ್ರೆಸ್ ಒಂದು ಬಿಗ್ ಟಾಸ್ಕ್ಗೆ ಕೈ ಹಾಕಿದೆ. ಅದೇನಪ್ಪ ಅಂದರೆ, ಚೀನಾ ಜೊತೆಗಿನ ಆರ್ಥಿಕ ಸಂಬಂಧಗಳು ಅಮೇರಿಕಾದ ಸೆಕ್ಯೂರಿಟಿಗೆ ಯಾವ ರೀತಿ ಎಫೆಕ್ಟ್ ಕೊಡುತ್ತೆ ಅಂತ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡೋದು. ಇದರ ಭಾಗವಾಗಿಯೇ 2 ವಾರಗಳಲ್ಲಿ ವಾಷಿಂಗ್ಟನ್ DC ಒಂದು ದೊಡ್ಡ ಪಬ್ಲಿಕ್ ಮೀಟಿಂಗ್ ನಡೆಯುತ್ತೆ. ಭಾರತ, ಚೀನಾ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಪವರ್ ಬ್ಯಾಲೆನ್ಸ್ ಅನ್ನೋದು ಇದರ ಮೇನ್ ಟಾಪಿಕ್ಕು. ಅಂದರೆ ಏಷ್ಯಾದಲ್ಲಿ ಯಾರು ಪವರ್ಫುಲ್ ಆಗ್ತಿದ್ದಾರೆ ಅಂತ ಅಮೇರಿಕ ಈಗ ಲೆಕ್ಕ ಹಾಕೋಕ್ಕೆ ಶುರು ಮಾಡಿದೆ. ವಿಶೇಷ ಏನಪ್ಪ ಅಂದರೆ, ಈ ವರ್ಷದಲ್ಲಿ ಈ ಕಮಿಷನ್ ಮಾಡ್ತಾ ಇರೋ ಮೊದಲ ಪಬ್ಲಿಕ್ ವಿಚಾರಣೆ ಇದೇ ಆಗಿದೆ. ಅಂದರೆ ಅವರ ಲೀಸ್ಟ್ನಲ್ಲಿ ಈಗ ಇಂಡಿಯಾ ಮತ್ತು ಚೀನಾ ಮ್ಯಾಟರ್ಗೆ ಅತಿ ಹೆಚ್ಚು ಇಂಪಾರ್ಟೆನ್ಸ್ ಸಿಕ್ಕಿದೆ ಅಂತ ಅರ್ಥ. ಜಗತ್ತಿನ ಈ ಭಾಗಗಳಲ್ಲಿ ಚೀನಾ ಮತ್ತು ಭಾರತದ ಪವರ್ ಸ್ಟ್ರಗಲ್ ಹೇಗಿದೆ, ಅದು ಅಮೇರಿಕದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ಅವರು ಅಳೆದು ತೂಗಿ ನೋಡ್ತಾರೆ. ಈ ಇಡೀ ವಿಚಾರಣೆಯ ಜವಾಬ್ದಾರಿಯನ್ನು ಹಾಲ್ ಬ್ರ್ಯಾಂಡ್ಸ್ ಮತ್ತು ಜೊನಾಥನ್ N. ಸ್ಟೀವರ್ಸ್ ಅನ್ನೋ ಇಬ್ಬರು ಕಮಿಷನರ್ಗಳು ಹೊತ್ಕೊಂಡಿದ್ದಾರೆ. ಇವರು ಈ ಮೀಟಿಂಗ್ಗೆ ಚೇರ್ಮನ್ಗಳಾಗಿ ಇರ್ತಾರೆ. ಒಟ್ಟಿನಲ್ಲಿ ಅಮೇರಿಕ ತಾನು ಕಳ್ಕೊಂಡಿರೋ ತನ್ನ ಇಮೇಜನ್ನು ಉಳಿಸ್ಕೊಳ್ಳೋದಕ್ಕೆ ಚೀನಾ ಭಾರತದ ದೋಸ್ತಿ ಅಥವಾ ವೈಷಮ್ಯದಿಂದ ತನಗೆ ಏನು ಲಾಭ ಏನು ನಷ್ಟ ಅಂತ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡೋಕ್ಕೆ ರೆಡಿ ಆಗ್ತಿದೆ. ಅಂದಾಗೆ ಭಾರತ ಮೊನ್ನೆ ತಾನೇ ಅಂದರೆ ಗುರುವಾರ ತನ್ನ ಎಕನಾಮಿಕ್ ಸರ್ವೆ ರಿಲೀಸ್ ಮಾಡಿದೆ. ಅದರಲ್ಲಿ AI ಕ್ರಾಂತಿ ಬಗ್ಗೆ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದೆ. ಇದನ್ನು ನೋಡಿ IMF ಕೂಡ ಫುಲ್ ಇಂಪ್ರೆಸ್ ಆಗಿಬಿಟ್ಟಿದೆ. ಇಂಡಿಯಾದಲ್ಲಿ AI ಅಳವಡಿಸ್ಕೊಳ್ಳೋದು, ಬಿಸ್ನೆಸ್ ರೂಲ್ಸ್ಗಳನ್ನು ಈಸಿ ಮಾಡೋದು ಮತ್ತು ಕಂಪನಿಗಳು ಹೊಸ ಐಡಿಯಾಗಳನ್ನು ತರೋದಕ್ಕೆ ಸಪೋರ್ಟ್ ಮಾಡಿದರೆ ನಮ್ಮ ಆರ್ಥಿಕತೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇದನ್ನೆಲ್ಲ ಸರಿಯಾಗಿ ಮಾಡಿದರೆ ನಮ್ಮ ಉತ್ಪಾದನಾ ಸಾಮರ್ಥ್ಯ ಬರೋಬ್ಬರಿ 40% ಹೆಚ್ಚಾಗುತ್ತಂತೆ.
ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಭಾರತ ಈಗ ಬರೀ ಸಾಫ್ಟ್ವೇರ್ ಸರ್ವಿಸ್ ಕೊಡೋ ದೇಶವಾಗಿ ಉಳಿದಿಲ್ಲ. AI ತಂತ್ರಜ್ಞಾನದಲ್ಲಿ ಜಗತ್ತನ್ನೇ ಆಳೋದಕ್ಕೆ ರೆಡಿಯಾಗಿದೆ. ಬಿಸ್ನೆಸ್ ಮಾಡೋದಕ್ಕೆ ಇರೋ ಅಡೆತಡೆಗಳನ್ನು ತೆಗೆದುಹಾಕಿದರೆ ಸಾಕು, ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಯ ಹೊಸ ಅಲೆ ಶುರುವಾಗೋದ್ರಲ್ಲಿ ಡೌಟೇ ಇಲ್ಲ ಅಂತ IMF ಸರ್ಟಿಫಿಕೇಟ್ ಕೊಟ್ಬಿಟ್ಟಿದೆ. ಈ AI ಪವರ್ ಇಟ್ಕೊಂಡು ಇಂಡಿಯಾ ಗ್ಲೋಬಲ್ ಮಾರ್ಕೆಟಲ್ಲಿ ಒಂದು ಹೊಸ ಹವಾ ಕ್ರಿಯೇಟ್ ಮಾಡೋದಕ್ಕೆ ಫುಲ್ ಸ್ಕೆಚ್ ಹಾಕಿದೆ. ಭಾರತ ಇಷ್ಟೆಲ್ಲ ಮುಂದುವರಿತಿದ್ರೆ ಅಮೇರಿಕದ ಅಧ್ಯಕ್ಷ ನೆಮ್ಮದಿಯಾಗಿರೋಕ್ಕಂತೂ ಹೇಗೆ ಸಾಧ್ಯ ಅಲ್ವಾ? ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೊಂದು ಎಪಿಸೋಡ್ನಲ್ಲಿ ಇಂಥದ್ದೇ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.